ಎಲ್ಲರಿಗೂ ಸ್ವಾಗತ. ನಂದು ಹೊಸ ಯೂಟ್ಯೂಬ್ ಚಾನಲ್ಗೆ. ಚಾನಲ್ ಅದೇ ಐತಿ, ಆದ್ರೆ ವಿಡಿಯೋ ಮೇಕಿಂಗ್ ಸ್ಟೈಲ್, ಚಾನಲ್ದ ಹೆಸರು ಮತ್ತು ಚಾನಲ್ದ ಲೋಗೋ ಅಷ್ಟೇ ಚೇಂಜ್ ಆಗೈತಿ. ಉಳ್ಕಿದ್ದೆಲ್ಲ ಸೇಮ್ ಐತಿ. ನಿಮಗೆ ಚಾನಲ್ದ ಲೋಗೋ ಮತ್ತು ಚಾನಲ್ದ ಹೆಸರು ಹೆಂಗೆ ಅನ್ನಿಸ್ತಾ ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತು ಯಾರೇ ಹೊಸದಾಗಿ ನೋಡಕತ್ತಿದ್ರಪ್ಪ ಅಂತಂದರೆ ಸೋ ಕಾಲ್ಡ್ ಫಿಲ್ಮಿಂದ ಇನ್ನೊಂದು ಎಪಿಸೋಡಿಗೆ ಅಷ್ಟ್ರಿಗೂ ಸ್ವಾಗತ, ಸುಸ್ವಾಗತ. ನಾನು ತಮ್ಮನೆಲ್ದಾಗ ಏನು ಬರ್ದಿನಲ್ಲ ಅದನ್ನು ಯೋಚನೆ ಮಾಡೋಕ್ಕೆ ಮತ್ತು ಬರೆಯೋಕೆ ನನಗೆ 1 ಸೆಕೆಂಡು ಹತ್ತಿಲ್ಲ. ಎದಕ್ಕಪ್ಪ ಅಂತಂದ್ರೆ ನೋ ಡೌಟ್ ಪ್ರಭಾಸ್ ಈಸ್ ಅ ಗುಡ್ ಆ್ಯಕ್ಟರ್. ಬರ್ರಿ ಇವತ್ತು ಅವ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ನೋ ಡೌಟ್ ಪ್ರಭಾಸ್ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿದೆ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಕ್ಟರ್ ಅದಾರ. ಅವ್ರದ್ದು ಫ್ಲಾಪ್ ಫಿಲ್ಮು ಏನಿಲ್ಲ ಅಂದರೂ 400 to 500 crores ಬಿಸ್ನೆಸ್ ಮಾಡ್ತೈತಿ, ಒಂದು ಹಿಟ್ಟಾಗಿ ಹೊರಗೆ ಬರ್ತೈತಿ. ಆದ್ರೆ ಅದರದ ಅರ್ಥ ಇದು ಅಲ್ಲ ಅವ್ರದ್ದು ಎಲ್ಲ ಫಿಲ್ಮ್ಸು ಚಲೋನೇ ಅದಾವ ಅಂತೇಳಿ. ನಿಮಗೆ ಗೊತ್ತಿದ್ದಂಗೆ ಪ್ರಭಾಸ್ ಅವ್ರದ್ದು ಲೈಫ್ ಚೇಂಜಿಂಗ್ ಫಿಲ್ಮ್ ಯಾವುದೈತಪ್ಪ ಅಂತಂದ್ರೆ ಬಾಹುಬಲಿ ಪಾರ್ಟ್ 1 ಮತ್ತು ಪಾರ್ಟ್ 2. ಭಾಳ ಮಂದಿ ಅಂದ್ಕೊಂಡ್ರೆ ನಮ್ಮ ಇಂಡಿಯಾದ ಇನ್ನೊಬ್ಬ ದೊಡ್ಡ ಸ್ಟಾರ್ ಬಂದ ಅಂತೇಳಿ. ಯಾವುದು ಕರೆಕ್ಟು ಇತ್ತು, ಆದ್ರೆ ಬಾಹುಬಲಿದ ಒಂದು ದೊಡ್ಡ ಕ್ರೆಡಿಟ್ ಹೊಕ್ಕೈತಿ SS ರಾಜಮೌಳಿ ಅವರಿಗೆ. ಅವ್ರದ್ದು ಡೆಡಿಕೇಶನ್, ಅವ್ರದ್ದು ಪ್ಯಾಷನ್ ಟುವರ್ಡ್ಸ್ ಅ ಫಿಲ್ಮ್ ಭಾಳ ದೊಡ್ಡದಿತ್ತು. ಬಾಹುಬಲಿದ 2 ಪಾರ್ಟ್ಸ್ ಆಗೋಣ ಪ್ರಭಾಸ್ ಅವ್ರದ್ದು ಇನ್ನೊಂದು ದೊಡ್ಡ ಬಿಗ್ ಆ್ಯಕ್ಷನ್ ಫಿಲ್ಮ್ ಬರ್ತೈತಿ. ಅದ್ರ ಹೆಸರು ಏನಪ್ಪ ಅಂತಂದ್ರೆ ಸಾಹು. ಯಾವಾದ ಹಿಟ್ ಫಿಲ್ಮ್ ಇತ್ತು, ಹಾಕಿದ ಬಜೆಟ್ಗಿಂತ ಜಾಸ್ತಿ ಕಲೆಕ್ಷನ್ ಬಂದಿತ್ತು, ಆದರೆ ಅದು ಫಿಲ್ಮ್ ಬಾಹುಬಲಿ ಲೆವೆಲ್ ಅಷ್ಟು ಇದ್ದಿದ್ದಿಲ್ಲ. ನೆಕ್ಸ್ಟ್ ಬಂದಿದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಲವ್ ಸ್ಟೋರಿ ಫಿಲ್ಮ್, ಹೈ ಬಜೆಟ್ ಲವ್ ಸ್ಟೋರಿ ಫಿಲ್ಮ್ ರಾಧೇಶ್ಯಾಮ್. ಯಾವಾದ ಬಾಕ್ಸ್ ಆಫೀಸಾಗ ಫ್ಲಾಪ್ ಆಯ್ತು ಮತ್ತು ಮೂವಿನೂ ಅಂತ ಪ್ರೀ ಚಲೋ ಇದ್ದಿದ್ದಿಲ್ಲ. ಇಲ್ಲಿಂದ ನನಗನ್ಸೋ ಮಟ್ಟಿಗೆ ಪ್ರಭಾಸ್ ಅವರಿಗೆ ಜಾಸ್ತಿ ಹೇಟ್ ರೇಟ್ ಸಿಗೋಕೆ ಚಾಲೂ ಆಯ್ತು. ಸಾಹು ಆ್ಯಕ್ಷನ್ ಫಿಲ್ಮ್ ಇದ್ದರೂ ಅಂತ ಪರಿ ಚಲೋ ಇದ್ದಿದ್ದಿಲ್ಲ. ರಾಧೇಶ್ಯಾಮ್ ಲವ್ ಸ್ಟೋರಿ ಫಿಲ್ಮ್ ಇದ್ದರೂ ಬಾಕ್ಸ್ ಆಫೀಸಾಗ ಅಷ್ಟು ಕಲೆಕ್ಷನ್ ಮಾಡಲಿಲ್ಲ. ನೆಕ್ಸ್ಟ್ ರಿಲೀಸ್ ಆಗಿದ್ದ ಅವ್ರದ್ದು ಆದಿಪುರುಷ. ನಿಮ್ಗೆ ಗೊತ್ತಿರುತ್ತೆ ಅದರ ಆದಿಪುರುಷದ ಸ್ಟೋರಿ ಏನಂತ ಹೇಳಿ ನಾ ಅದು ಸಪ್ರೇಟಾಗಿ ಹೇಳೋದು ಜरूरत ಅಂತ ಅನ್ಕೋತೀನಿ. ನಾ ನೆಕ್ಸ್ಟ್ ಬಂದಿದ್ದ 2023 ಸಲಾರ್ ಪಾರ್ಟ್ 1. ಅದಕ್ಕೆ ಮಿಕ್ಸ್ಡ್ ಒಪಿನಿಯನ್ಸ್ ಭಾಳ ಬಂದು, ಒಬ್ರೊಬ್ರು ಚಲೋ ಅಂದ್ರೆ ಒಬ್ರೊಬ್ರು ಚಲೋ ಇಲ್ಲ ಅಂತಂದ್ರೆ. ಪ್ರಭಾಸ್ ಅವರ ಆದಿಪುರುಷ ಅಂತ ಫ್ಲಾಪ್ ಕೊಟ್ಟ ಸಲಾರಿಗೆ ಬಂದ್ರೆ, ಪ್ರಶಾಂತ್ ನೀಲ್ ಅವರ KGF ಅಂತ ದೊಡ್ಡ ಬ್ಲಾಕ್ ಬಸ್ಟರ್ ಕೊಟ್ಟ ಸಲಾರಿಗೆ ಬಂದ್ರೆ. ಪ್ರಶಾಂತ್ ನೀಲ್ ಅವರ ಖುದ್ದಾಗಿ ಹೇಳ್ಯಾರ ಸಲಾರ್ ಪಾರ್ಟ್ 1ದಾಗ ಒಂದು ಸ್ವಲ್ಪ ಗಡಬಡಿ ಆಗ್ಯದ ಅಂತ ಹೇಳಿ. ಆದ್ರೆ ಸಲಾರ್ ಪಾರ್ಟ್ 2 ಬಗ್ಗೆ ಅವ್ರು ಏನು ಹೇಳ್ಯಾರ ಇದು ನೋಡ್ರಿ. I am a little disappointed how much effort I put into the first part. Ever since that happened, I decided to make Salar 2 one of my best movies. Salar 2 has been probably one of my best works, and I'm going to make up for it more than I can imagine, and more than the audience are imagining right now. I'm very, very confident of that. I've been confident of very few things in my life. Salar 2 is something that unquestionably will be one of my best works. ಅದು ಆಗಣ ಬಂದಿದ್ದ ಕಲ್ಕಿ 2898 AD. ಈ ಫಿಲ್ಮ್ದಾಗ ಒಂದು ದೊಡ್ಡ ಕ್ರೆಡಿಟ್ ಕೊಡ್ತೀನಿ ನಾನು ಡೈರೆಕ್ಟರ್ ನಾಗ್ ಅಶ್ವಿನ್ ಮತ್ತು ಅಮಿತಾಬ್ ಬಚ್ಚನ್ ಅವರಿಗೆ. ಈ ಫಿಲ್ಮ್ದ ಕ್ರೆಡಿಟ್ ಪ್ರಭಾಸ್ ಅವ್ರಿಗೆ ಹೋಗಂಗಿಲ್ಲ. ಎದಕ್ಕಪ್ಪ ಅಂತಂದ್ರೆ ಈ ಫಿಲ್ಮ್ದಾಗ ಅವರ ಆ್ಯಕ್ಟಿಂಗೇ ಮಾಡಿಲ್ಲ. ಸೊ ಈಗ ನೆಕ್ಸ್ಟ್ ಬರೋದು January 9 ರಾಜಾ ಸಾಬ್. ಈ ಫಿಲ್ಮ್ನಾಗ ಅಂದ್ರೆ ನನಗೆ ಸ್ವಲ್ಪ ಹೋಪ್ ಇಲ್ಲ. ಎದಕ್ಕಪ್ಪ ಅಂತಂದ್ರೆ ಈ ಫಿಲ್ಮ್ದ ಟ್ರೇಲರು ಚಲೋ ಇಲ್ಲ, ಈ ಫಿಲ್ಮ್ದ ಸಾಂಗ್ಸು ಚಲೋ ಇಲ್ಲ, ಪ್ರಮೋಷನಲ್ ಮೆಟೀರಿಯಲ್ ಏನೇನು ಬಂದಾವೆ ಅವೊಂದು ಚಲೋ ಇಲ್ಲ. ಈ ಹಾರರ್ ಕಾಮಿಡಿ ಟ್ರೆಂಡ್ ನಡ್ದೈತೆ ಅಂತ ಹೇಳಿ ಪ್ರಭಾಸ್ ಅವರು ಆ ಸ್ಕ್ರಿಪ್ಟಿಗೆ ಒಪ್ಕೊಂಡಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಆದ್ರೆ ನನಗೆ ಹೋಪ್ಸಿದ್ದು ಎದ್ರ ಮ್ಯಾಗಪ್ಪ ಅಂತಂದ್ರೆ ಸಂದೀಪ್ ರೆಡ್ಡಿ ವಾಂಗ ಅವ್ರದ್ದು ನೆಕ್ಸ್ಟ್ ಬರೋ ಫಿಲ್ಮ್ ಸ್ಪಿರಿಟ್, ಮತ್ತು ಹನು ರಾಘವಪುಡಿ ಅವ್ರು ಬರೋದು ನೆಕ್ಸ್ಟ್ ಫಿಲ್ಮ್ ಫೌಜಿ ಮ್ಯಾಗ. ಎದಕ್ಕಪ್ಪ ಅಂತಂದ್ರೆ ಹನು ರಾಘವಪುಡಿ ಅವ್ರದ್ದು ಲಾಸ್ಟ್ ಫಿಲ್ಮ್ ಯಾವುದೈತಪ್ಪ ಅಂತಂದ್ರೆ ಸೀತಾರಾಮಂ ವಾಸ್ ದ ಬೆಸ್ಟ್ ಫಿಲ್ಮ್. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಬಾಹುಬಲಿ ಅಂತ ಮಾನಸಿಕ ಆ್ಯಕ್ಟಿಂಗ್ ಪ್ರಭಾಸ್ ಅವ್ರದ್ದು ಸ್ಪಿರಿಟ್ ಮತ್ತು ಫೌಜಿ ಒಳಗೆ. ಸೊ ನಾ ಲಾಸ್ಟ್ ಏನು ಹೇಳೋದಪ್ಪ ಅಂತಂದ್ರೆ ಪ್ರಭಾಸ್ ಈಸ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಡೈರೆಕ್ಟರ್ ಏನು ಹೇಳ್ತಾರೆ ಕೆಲಸ ಅದನ್ನು ಪ್ರಭಾಸ್ ಅವ್ರು ಮಾಡ್ತಾರೆ. ನನಗೆ ಅನಿಸ್ತೈತಿ ಅವ್ರದ್ದು ಆ್ಯಕ್ಟಿಂಗ್ ಈ 2 ಫಿಲ್ಮ್ದಾಗ ಹೊರಗೆ ಬರ್ಬೋದು ಅಂಥೇಳಿ. ಇಲ್ಲಪ್ಪ ಅಂತಂದ್ರೆ ಮತ್ತು SS ರಾಜಮೌಳಿ ಮತ್ತು ಪ್ರಭಾಸ್ ಅವ್ರದ್ದು ಕೊಲಾಬ್ರೇಷನ್ ರಿಕ್ವೆಸ್ಟ್ ಮಾಡ್ಬೇಕಾಗ್ತದೆ ನಾವು. ಸೊ ನಿಮಗೇನು ಅನಿಸ್ತದೆ, ನಿಮ್ಮ ಒಪಿನಿಯನ್ ಕಮೆಂಟ್ಸ್ದಾಗ ಹಾಕಿರಿ. ಸೊ ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿ ತನ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.